ದರ್ಶನ್ ನೋಡಲು ಓಡೋಡಿ ಬಂದ ಪತ್ನಿ, ಬ್ಯಾಗ್ನಲ್ಲಿ ಡ್ರೈ ಫ್ರೂಟ್ಸ್, ಬೇಕರಿ ಐಟಮ್ ತಂದ ವಿಜಯಲಕ್ಷ್ಮಿ. ಬೇಲ್ ಅರ್ಜಿ, ಬೆಂಗಳೂರು ಶಿಫ್ಟ್ ಬಗ್ಗೆ ಮಾತುಕತೆ. ಸಚಿವ ಜಾರಕಿಹೊಳಿ ವಿಜೇಂದ್ರ ದಿಢೀರ್ ಮಾತುಕತೆ. ಸುಮಾರು 5 ನಿಮಿಷ ನಾಯಕರ ಚರ್ಚೆ. ಭಾರಿ ಕುತೂಹಲ ಮೂಡಿಸಿದ ಭೇಟಿ. ಸಿಎಂಗೆ ಮುಡಾ ಸೈಡ್ ಟೆನ್ಷನ್. ಈತ ತುಮಕೂರಿನಲ್ಲಿ ಪರಂ ಟೆಂಪಲ್ ರನ್. ಕುತೂಹಲಕ್ಕೆ ದಾರಿ ಮಾಡಿದ ಹೋಮ್ ಮಿನಿಸ್ಟರ್ ನಡೆ. ಮೂವತ್ತು ಗಂಟೆಗಳ ಶೋಧದ ಬಳಿಕ ಮಮ್ತಾಜ್ ಅಲಿ ಮೃತದೇಹ ಪತ್ತೆ. ತಣ್ಣೀರುಬಾವಿ ಮುಳುಗು ತಜ್ಞರಿಂದ ನಿರಂತರ ಶೋಧ. ಮಾಜಿ ಶಾಸಕ ಮೊಹಿದ್ದೀನ್ ಬಾವ ಗೋಳಾಟ. ರಾಜ್ಯದಲ್ಲಿ ಕಾಕಿ ತುಪಾಕಿ ಸದ್ದು. ಹುಬ್ಬಳ್ಳಿಯಲ್ಲಿ ಕನ್ನ ಹಾಕಲು ಯತ್ನಿಸಿದವನಿಗೆ ಗುಂಡೇಟು. ಶಿವಮೊಗ್ಗದಲ್ಲಿ ರೌಡಿ ಶೀಟರ್ ಫೈರಿಂಗ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಅವರನ್ನು ನೋಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಓಡೋಡಿ ಬಂದಿದ್ದಾರೆ. ನಿನ್ನೆಯೇ ಜೈಲು ಅಧಿಕಾರಿಗಳು ಬನ್ನಿ, ಬೆನ್ನು ನೋವಿಗೆ ಟ್ರೀಟ್ಮೆಂಟ್ಗೆ ಅವರು ಒಲ್ಲೆ ಅಂತಿದ್ದಾರೆ ಅಂತೇಳಿ ಅವರು ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ಇವತ್ತು ವಿಜಯಲಕ್ಷ್ಮಿಯವರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅವರನ್ನು ಭೇಟಿಯಾದಂಥ ಪತ್ನಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಬ್ಯಾಗ್ ತಂದಿದ್ದಾರೆ. ಬ್ಯಾಗ್ ತುಂಬ ಬೇಕರಿ ಐಟಮನ್ನು ತಂದಿದ್ದಾರೆ. ಡ್ರೈ ಫ್ರೂಟ್ಸನ್ನು ಕೂಡ ತಂದಿದ್ದಾರಂತೆ. ಬಟ್ಟೆಯನ್ನು ಕೂಡ ತಂದು ಕೊಟ್ಟಿರುವಂಥ ಪತ್ನಿ ವಿಜಯಲಕ್ಷ್ಮಿ ಅವರು. ಈಗ ಈ ಭೇಟಿಯ ಸಂದರ್ಭದಲ್ಲಿ ಏನು ಚರ್ಚೆ ಮಾಡಬಹುದು? ಇಲ್ಲಿ CCH 57ನಲ್ಲಿ 2 ದಿನ ದರ್ಶನ್ ಪರ ವಕೀಲರು CV ನಾಗೇಶ್ ಅವರು ಪ್ರಬಲವಾದಂಥ ವಾದವನ್ನು ಮಂಡಿಸಿದರು. ಅದರ ಬೆನ್ನಲ್ಲೇ ಜೈಲಿನ ವೈದ್ಯರ ತಂಡ ಕೂಡ ತೆರಳಿ ಬೆನ್ನು ನೋವಿಗೆ ಟ್ರೀಟ್ಮೆಂಟನ್ನು ಕೊಡ್ತೀವಿ, ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಬಿಮ್ಸ್ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದಾಗ ದರ್ಶನ್ ಅವರು ಅದಕ್ಕೆ ಸುತಾರಾಮ್ ಒಪ್ಕೊಂಡಿಲ್ಲ. ಇಲ್ಲ, ನಾನು ಬೆಂಗಳೂರಿಗೆ ಹೋಗಬೇಕು, ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ತಗೊತೀನಿ, ಇಲ್ಲಿ ಬೇಡ ಅಂತ ಹೇಳಿದ್ದಾರಂತೆ. ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟು ಬಂದಿದ್ರಂತೆ. ಇಲ್ಲ, ಬೆನ್ನು ನೋವು ಇನ್ನೂ ಉಲ್ಬಣಗೊಳ್ತಾ ಇದೆ ಅಂತೇಳಿ ಟ್ರೀಟ್ಮೆಂಟ್ಗೆ ನೀವು ಒಪ್ಕೋಬೇಕು ಅಂದಾಗ ಅವ್ರು ಒಪ್ಕೊಂಡಿಲ್ಲ. ಹಾಗಾಗಿ ಜೈಲು ಅಧಿಕಾರಿಗಳಿಗೆ ಟೆನ್ಷನ್ ಆಗಿ, ಯಾಕೆಂತಂದರೆ ಒಂದು ವೇಳೆ ಏನಾದರೂ ದರ್ಶನ್ ಅವರಿಗೆ ಬೆನ್ನು ನೋವಿನ ಉಲ್ಬಣ ಆಗಿದೆ ಆದರೆ ತೊಂದರೆ ಆಗುತ್ತೆ. ತೊಂದರೆ ಏನಾದರೂ ಆಯಿತು ಅಂತಂದರೆ ನಮ್ಮ ತಲೆಗೆ, ನಮ್ಮ ಬುಡಕ್ಕೆ ಎಲ್ಲಿ ಬಂದುಬಿಡುತ್ತೋ ಅಂತೇಳಿ ಪತ್ನಿಯವರನ್ನು ಕರೆಸಿ ಒಂದು ಬುದ್ಧಿ ಮಾತನ್ನು ಹೇಳಿಸೋದಕ್ಕೆ ಮುಂದಾಗಿದ್ದಾರೆ. ಸೊ ಪತ್ನಿ ಮುಂದೆ ಬೆನ್ನು ನೋವು ಇಲ್ಲ ಅಂತ ಹೇಳಿದ್ದಾರೆ. ವೈದ್ಯರು ಹೇಳಿದಂತೆ